ವೀಕ್ಷಕರೇ ನಮಸ್ಕಾರ. ಜನರೇ ಎಚ್ಚೆತ್ತುಕೊಳ್ಳಿ, ಸರ್ಕಾರಿ ಶಾಲೆಗಳನ್ನು ರಕ್ಷಿಸಿ. ರಾಜ್ಯದಲ್ಲಿ ಸರಿಸುಮಾರು 49,679 ಶಾಲೆಗಳಿವೆ. ಅದರಲ್ಲಿ 21,045 ಪ್ರಾಥಮಿಕ ಶಾಲೆಗಳಿವೆ, 22,086 ಉನ್ನತ ಪ್ರಾಥಮಿಕ ಶಾಲೆಗಳಿವೆ. ಅಷ್ಟೇ ಅಲ್ಲದೆ 5,051 ಪ್ರೌಢಶಾಲೆಗಳು ಇವೆ. ಇಷ್ಟು ಶಾಲೆಗಳಲ್ಲಿ ಸರಿಸುಮಾರು 5.32 ಮಿಲಿಯನ್ ಮಕ್ಕಳು ಶಿಕ್ಷಣ ಕಲಿತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಜನರಿಗೆ ಅಸಡ್ಡೆ ಮನೋಭಾವ ಬಂದಿದೆ. ಸರ್ಕಾರಕ್ಕೆ ಎಲ್ಲವನ್ನು ಉಚಿತವಾಗಿ ಕೇಳುವ ನಾವುಗಳು ಸರ್ಕಾರಿ ಶಾಲೆಗಳು ಎಂದ ಕೂಡಲೇ ಯಾಕೆ ಮುಖ ತಿರುಗಿಸುತ್ತಿದ್ದೇವೆ ಎಂಬುದಂತೂ ತಿಳಿಯದು. ಸರ್ಕಾರ 5 ಗ್ಯಾರಂಟಿಗಳನ್ನು ಉಚಿತವಾಗಿ ನೀಡಿದೆ. ಅವುಗಳನ್ನು ಪಡೆಯಲು ಮುಗಿಬೀಳ್ತಾ ಇರೋ ನಾವು ಸರ್ಕಾರಿ ಶಾಲೆಗಳು ಉಚಿತ ಶಿಕ್ಷಣ ನೀಡ್ತಾ ಇದ್ರೂ ಮಕ್ಕಳನ್ನು ಶಾಲೆಗೆ ಸೇರಿಸಲು ಹಿಂದೇಟು ಆಗುತ್ತಿರುವುದು ಬಹಳ ದುಃಖದ ಸಂಗತಿ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆ, ಯುವನಿಧಿ ಶಕ್ತಿ ಯೋಜನೆ, ಬೃಹತ್ ಜ್ಯೋತಿ, ಅನ್ನಭಾಗ್ಯ ಇಂತಹ ಯೋಜನೆಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಕಳೆದ 2-3 ವರ್ಷಗಳಿಂದ ಉಚಿತವಾಗಿ ಜನರಿಗೆ ನೀಡ್ತಾ ಇದೆ. ಇದನ್ನು ಪಡೆದುಕೊಳ್ಳಲು ಜನರು ಮುಗಿಬಿದ್ದಿರುವುದನ್ನು ಕೂಡ ಗಮನಿಸಿರಬಹುದು. ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಹೆಂಗಸರು ಮಕ್ಕಳು ಸುತ್ತದೇ ಇರುವ ದೇವಸ್ಥಾನ, ಪ್ರವಾಸಿ ತಾಣಗಳೇ ಇಲ್ಲ. ಹೀಗೆ ಮುಗಿಬೀಳುವ ಜನರು ಸರ್ಕಾರಿ ಶಾಲೆಗಳು ಸುಮಾರು ವರ್ಷಗಳಿಂದ ಬಡವರು ಶ್ರೀಮಂತರು ಎನ್ನುವ ದೃಷ್ಟಿ ಇಲ್ಲದೆ ಎಲ್ಲರಿಗೂ ಸರಿಸಮಾನ ಶಿಕ್ಷಣ ದೊರೆಯುವ ನಿಟ್ಟಿನಲ್ಲಿ ಉಚಿತವಾಗಿ ಬಿಸಿಯೂಟ, ಕುಡಿಯುವ ನೀರು, ವಸತಿ, ಅಷ್ಟೇ ಅಲ್ಲದೆ ತರಬೇತಿಯಾಗಿರುವ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರ ಉಚಿತವಾಗಿ ನೀಡುತ್ತಾ ಬರುವುದು. ನಮ್ಮ ಜನರು ಹೇಗೆ ಅಂದರೆ ಹಸಿದ ಹೊಟ್ಟೆಗೆ ಊಟ ನೀಡುವ ಬದಲು ತುಂಬಿದ ಹೊಟ್ಟೆಗೇನೆ ಊಟ ಹಾಕ್ತಾ ಇದ್ದಾರೆ. ಏಕೆಂದರೆ ಸರ್ಕಾರ ಶಾಲೆಗಳಲ್ಲಿ ಡೊನೇಷನ್ ಇಲ್ಲದೆ ಅವರಿಗೆ ಉಚಿತ ಪಠ್ಯ ಪುಸ್ತಕ ಎಲ್ಲವನ್ನು ಸರ್ಕಾರವೇ ನೀಡಿ ಶಿಕ್ಷಣ ನೀಡಲು ಹೋದರೆ ನಾವುಗಳು ಖಾಸಗಿ ಶಾಲೆಗಳಿಗೆ ಸಾಲ ಸೋಲ ಮಾಡಿ ಶಿಕ್ಷಣ ಕೊಡಿಸ್ತಾ ಇದ್ದೇವೆ. ಇದೇ ನಮ್ಮ ದೊಡ್ಡ. ಈ ಯೋಜನೆಗಳಿಗೆ ಮುಗಿಬೀಳುವ ನಾವುಗಳು ಸರ್ಕಾರ ನೀಡ್ತಾ ಇರುವ ಉಚಿತ ಶಿಕ್ಷಣದ ಕಡೆ ಯಾಕೆ ಒಲವು ತೋರಿಸ್ತಾರೆ? ಇದರಿಂದ ಶಿಕ್ಷಣ ಕಲಿತ ಮಕ್ಕಳು ಬಹು ಬೇಗನೆ ವಿದ್ಯಾವಂತರಾಗಿಬಿಡ್ತಾರೆ ಎನ್ನುವ ದೃಷ್ಟಿ ಒಂದೆಡೆ, ಅಥವಾ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸಿದ್ರೆ ಸೋಮಾರಿಗಳಾಗ್ತಾರೆ ಎನ್ನುವ ಯೋಚನೆ ಇನ್ನೊಂದೆಡೆ. ಇದು ಏನಂತ ಅರ್ಥೈಸ್ಕೊಳ್ಳೋದೇ ಕಷ್ಟ ಆಗ್ತಾಯಿದೆ. ಭಾರತದ ಪ್ರಜೆಗಳಾದ ನಾವು ಸಾಂವಿಧಾನಿಕ ರಾಷ್ಟ್ರ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನೆಲೆಸಿ ನಾವೇ ಯಾಕಿಂತಹ ನಾಚಿಕೆಗೇಡಿನ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನ ಅರ್ಥ ಮಾಡ್ತಾರೆ. ಕರ್ನಾಟಕದಲ್ಲಿ ಅದೆಷ್ಟೋ ಶಾಲೆಗಳಿಗೆ ಈಗಾಗಲೇ ಬೀಗ ಹಾಕಲಾಗಿದೆ. ಕೆಲವು ಕಡೆ ಕಟ್ಟಡ ಸರಿಯಿಲ್ಲ ಎಂಬ ಸುಳ್ಳು ವದಂತಿ ಇಟ್ಕೊಂಡು ನೆಲಸಮ ಮಾಡಿರುವ ಉದಾಹರಣೆಗಳು ಸಾಕಷ್ಟಿವೆ. ಇದಕ್ಕೆಲ್ಲ ಕಾರಣ ಯಾರು? ನಾವುಗಳು. ನಮ್ಮ ಜವಾಬ್ದಾರಿನ ನಿರ್ವಹಿಸದೆ ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ತಾ ಇದ್ದೇವೆ. ಶಾಲೆಗಳು ನಶಿಸಿ ಹೋಗಲು ಮುಖ್ಯ ಕಾರಣ ನಾವುಗಳೇ ಆಗಿದೆ. ಜನರು ಸರ್ಕಾರ ಬೆಲೆ ಏರಿಸುವುದನ್ನೇ ಕೊಳ್ತಾ ಇದೆ, ಪ್ರತಿನಿತ್ಯ ವಸ್ತುಗಳನ್ನು ಉಪಯೋಗಿಸಿಕೊಳ್ತಾ ಇದೆ. ಇಂತಹ ಸಮಾಜದಲ್ಲಿ ಬೆಲೆ ಏರಿಕೆ ಆದರೆ ಖಂಡಿಸುವ ನಾವುಗಳು ಸರ್ಕಾರ ಉಚಿತ ಸರ್ಕಾರಿ ಶಾಲೆಗಳನ್ನು ಸ್ಥಾಪಿಸಿ ಮಕ್ಕಳು ಇಲ್ಲದೆ ಇರೋ ಕಾರಣಕ್ಕೆ ಸಾಲಾಗಿ ಶಾಲೆಗಳನ್ನು ಮುಚ್ಚಿತ್ತಲೇ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾವುಗಳು. ಶಾಲೆಗಳನ್ನು ಮುಚ್ಚಿದ್ರೂ ಇದುವರೆಗೆ ಯಾವ ಸಂಘ ಸಂಸ್ಥೆ ಸಂಘಟನೆ ನಾಯಕರು ಯಾರು ಮುಂದೆ ಬಂದು ಶಾಲೆಗಳನ್ನು ಮುಚ್ಚುತ್ತಿರುವುದರ ಬಗ್ಗೆ ಪ್ರಶ್ನಿಸೋದಾಗಲಿ ಹೋರಾಟ ಮಾಡೋದಾಗಲಿ ಸಹ ಇಲ್ಲ. ಇದಕ್ಕೆ ಕಾರಣ ನಮ್ಮ ಬೇಜವಾಬ್ದಾರಿತನ. ಇದೇ ರೀತಿ ಶಾಲೆಗಳು ಮುಚ್ಚುತ್ತಾ ಹೋದರೆ ಮುಂದೊಂದು ದಿನ ಈ ಶಾಲೆಗಳು ಇದ್ದವು ಎಂಬ ಕಲ್ಪನೆಯಾಗುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಸರ್ಕಾರಿ ಶಾಲೆಗಳ ಬಗ್ಗೆ ಒಲವನ್ನು ಹರಿಸಿ ಶಿಕ್ಷಣದ ಕಡೆ ಗಮನ ನೀಡಿ. ಬನ್ನಿ, ಎಲ್ಲರೂ ಸರ್ಕಾರಿ ಶಾಲೆಗಳ ಉಳಿಯುವುದಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಕೈ ಜೋಡಿಸಿ ಶ್ರಮಿಸೋಣ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.